ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂತೂ ಇಂತೂ ಎಚ್.ಡಿ. ದೇವೇಗೌಡರವರಿಗೆ ಸುಂಕ ಸಿಕ್ಕಿಲ್ಲ, ಪ್ರತಿಫಲ ಸಿಕ್ಕಿಲ್ಲ. ಬಿಜೆಪಿಯನ್ನ ನೆಚ್ಚಿಕೊಂಡಿರತಕ್ಕಂಥ ಜೆಡಿಎಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಶತಾಯ ಗತಾಯ ರಾಜ್ಯಸಭೆಗೆ ಟಿಕೆಟ್ ಸಿಗುತ್ತೆ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಎಂಪಿಯಾಗಿ ಸಂಸದರಾಗಿ ಹೋಗಿ ಕೂತ್ಕೊಳ್ತಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸ್ತಾರೆ ಮತ್ತು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಒಂದು ದನಿ ಎತ್ತುತ್ತಾರೆ ಅನ್ನುವಂಥ ನಮ್ಗೆಲ್ಲರ ಒಂದು ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆಗೆ ಭಾರತೀಯ ಜನತಾ ಪಕ್ಷ ತಣ್ಣೀರೆರಚಿದೆ. ಯಾಕೆ ಹೀಗಾಯಿತು? ಏನೆಲ್ಲ ನಡೀತಿದೆ? ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಒಳಗಡೆ ದೇವೇಗೌಡರನ್ನೇ ತಿರಸ್ಕರಿಸೋದಕ್ಕೆ ಕಾರಣ ಏನು? ಯಾರು ಪ್ರಮುಖವಾಗಿ ದೇವೇಗೌಡರ ಆಯ್ಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಮತ್ತು ಯಾಕೆ? ಈ ಎಲ್ಲದರ ವಿಚಾರ ನಾನು ನಿಮ್ಮ ಮುಂದೆ ಇಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಿರೀಕ್ಷೆಯಂತೆ ಎಚ್.ಡಿ. ದೇವೇಗೌಡ ಅವರಿಗೆ ಮತ್ತೊಮ್ಮೆ ಬಿಜೆಪಿ ಕೈ ಕೊಟ್ಟಿದೆ. ಮತ್ತೊಮ್ಮೆ ಅಂತ ಹೇಳ್ತಾ ಇರೋದಕ್ಕೆ ಬಹಳ ಪ್ರಮುಖ ಒಂದು ಕಾರಣ ಇದೆ. ಯಾಕಂದ್ರೆ ಕಳೆದ 1 ವರ್ಷದಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಕಳೆದ 1 ವರ್ಷದ ಹಿಂದೆಯೇ ಮಾಜಿ ಪ್ರಧಾನಿ, ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಈಗಿನ ಹಾಲಿ ಪ್ರಧಾನಿ ಶ್ರೀಮಾನ್ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ರು. ಆ ಹಂತದಲ್ಲಿ ಸ್ವತಃ ನರೇಂದ್ರ ಮೋದಿಯವರೇ ಮಾಜಿ ಪ್ರಧಾನಿ ದೇವೇಗೌಡ ಅವರಿಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ರು. ನೀವು ಹಿರಿಯರು, ನೀವು ನಮ್ಮ ಎನ್ಡಿಎ ಪಕ್ಷದ, ಎನ್ಡಿಎ ಏನು ಒಕ್ಕೂಟ ಇದೆ ಅದರ ಹಿತಚಿಂತಕರು, ನೀವು ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದೀರಾ. ನಿಮ್ಮಂಥವರು ನಮಗೆ ಒಂದು ದೊಡ್ಡ ಶಕ್ತಿ ಇದ್ದ ಹಾಗೆ. ನಿಮ್ಮಂಥವರು ರಾಜ್ಯಸಭೆಯಲ್ಲಿ, ಸಂಸತ್ತಲ್ಲಿ ಇರಬೇಕು. ದೇಶದ ಸಮಸ್ಯೆಗಳ ಬಗ್ಗೆ ನಿಮ್ಮಂಥವರು ದನಿ ಎತ್ತಬೇಕು. ನೀವಿದ್ರೆ ನಮಗೆ ಶಕ್ತಿ, ಬಲ ಅನ್ನುವಂಥ ಭಾಷಣವನ್ನು ಬಿದ್ದಿರತಕ್ಕಂಥ ಶ್ರೀಮಾನ್ ನರೇಂದ್ರ ಮೋದಿಯವರು ಇವತ್ತು ಮಾತು ಮರ್ತಿದಾರಾ ಅನ್ನೋಂಥ ಪ್ರಶ್ನೆ ಈಗ ಎದ್ದು ನಿಂತಿದೆ. ಯಾಕಂದರೆ ನೋಡಿ, ಈಗಾಗಲೇ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ದೇವೇಗೌಡರನ್ನ ಹೆಸರನ್ನ ತೆಗೆದುಹಾಕಲಾಗಿದೆ. ಭಾರಿ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ, ಅವಮಾನ ಆಗಿದೆ, ಅಪಮಾನ ಆಗಿದೆ, ಶೇಮ್ ಆಗಿದೆ. ಒಂದು ರೀತಿಯ ನಾಚಿಕೆಯಿಂದ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಜಾತ್ಯತೀತ ಜನತಾ ದಳ ಅನ್ನುವಂಥ ಪಕ್ಷದ ಹೆಸರನ್ನ ಇಟ್ಕೊಂಡು ಜಾತ್ಯತೀತ ಮೌಲ್ಯಗಳನ್ನ ಕೋಮುವಾದಿ ಪಕ್ಷಕ್ಕೆ, ಕೋಮುವಾದಿ ಸರ್ಕಾರಕ್ಕೆ, ಕೋಮುವಾದಿ ರಾಜಕಾರಣಕ್ಕೆ ಕೇವಲ ಅವಕಾಶದ ಹಿನ್ನೆಲೆಯಲ್ಲಿ ಅಡ ಇಟ್ಟಿರ್ತಕ್ಕಂಥವ್ರು, ಅದನ್ನು ಮಾರಿಕೊಂಡಿರ್ತಕ್ಕಂಥವ್ರು. ಯಾಕಂದ್ರೆ ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಜೆಡಿಎಸ್ ಪಕ್ಷದಿಂದ ಸಿಡಿದು ಬಂದಿರತಕ್ಕಂಥ ಅನೇಕ ನಾಯಕರು ಇವತ್ತು ಹೇಳ್ತಿದ್ದಾರೆ. ಮಾಜಿ ಜೆಡಿಎಸ್ ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಇದೇ ಮಾತನ್ನ ಹೇಳ್ತಾರೆ ಅಲ್ವಾ. ಯಾವಾಗ ಜಾತ್ಯತೀತ ಮೌಲ್ಯಗಳನ್ನ ಬಿಜೆಪಿಗೆ ಅವರು ಅಡ ಇಟ್ಬಿಟ್ರೋ ಅವತ್ತು ನಮಗೆ ಜೆಡಿಎಸ್ ಪಕ್ಷಕ್ಕೆ ಸಂಬಂಧ ಮುರಿದು ಹೋಯಿತು ಅನ್ನುವಂಥ ಮಾತನ್ನ ಹೇಳಿದ್ರು. ಬಹಳ ದೊಡ್ಡ ಮಟ್ಟದ ಅವಕಾಶವಾದಿ ರಾಜಕಾರಣವನ್ನು ಮಾಡಕ್ಕೆ ಹೋಗಿರ್ತಕ್ಕಂಥ ಜೆಡಿಎಸ್ ನಾಯಕರಿಗೆ ಇದು ಹಿನ್ನಡೆಯಾಗಿದೆ. ನೋಡಿ, ಬಹಳ ಪ್ರಮುಖವಾಗಿ BS ಯಡಿಯೂರಪ್ಪ ಏನು ಹೇಳ್ತಾರೆ ಅನ್ನುವಂಥದ್ದು ಬೇರೆ ಮಾತು. ಯಾಕಂದರೆ ಬಿಜೆಪಿಯ ಕರ್ನಾಟಕದ ಬಹುದೊಡ್ಡ ನಾಯಕ. ಆದರೆ BS ಯಡಿಯೂರಪ್ಪನವರ ಮಗ BY ವಿಜೇಂದ್ರ ಏನು ಹೇಳ್ತಾರೆ ನೋಡಿ, ಬಹಳ ಸರಳವಾಗಿ ಒಂದು ಮಾತು. ಈ ದೇವೇಗೌಡರ ಒಂದು ಆಯ್ಕೆ ಆಗದೇ ಇರೋದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ. ನೋಡಿ, ರಾಜ್ಯಸಭೆಗೆ ಟಿಕೆಟ್ ಕೊಡುವ ಹಂತದಲ್ಲಿ ನಾವು ದೇವೇಗೌಡರ ಹೆಸರು ಪ್ರಸ್ತಾಪನೆ ಮಾಡಲಿಲ್ಲ, ಅವರ ಹೆಸರನ್ನ ಚರ್ಚೆಗೆ ತರಲಿಲ್ಲ, ಅದು ಚರ್ಚೆಗೆ ಬರಲಿಲ್ಲ. ಆಕ್ಚುಲಿ ಮಂಡ್ಯದ ಸುಮಲತಾ ಅವರ ಹೆಸರು, ಸುಮಲತಾ ಅಂಬರೀಶ್ ಅವರ ಹೆಸರು ಚರ್ಚೆಗೆ ಬಂದಿತ್ತು. ಆದರೆ ಹೈಕಮಾಂಡ್ ಇವರನ್ನ ಪ್ರೊಫೆಸರ್ ನಾಗರಾಜ್ ಅವರನ್ನ ಆಯ್ಕೆ ಮಾಡ್ತು ಅನ್ನುವಂಥ ಮಾತನ್ನ ಹೇಳ್ತು. ಸುಮಲತಾ ಅಂಬರೀಶ್ ಅವರ ಹೆಸರು ಚರ್ಚೆಗೆ ಬರುತ್ತೆ, ಆದರೆ ಈ ದೇಶದ ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ಅಸ್ಮಿತೆ ಅಂತ ಕರೆಸ್ಕೊಳ್ಳುವಂಥ ಹಿರಿಯ ನಾಯಕರ ಹೆಸರು ಚರ್ಚೆಗೆ ಬರೋದಿಲ್ಲ ಅಂತಂದ್ರೆ ನೀವು ಏನು ಹೇಳೋದು ಕೊಟ್ಟಿದ್ದೀರಾ ಶ್ರೀಮಾನ್ ವಿಜಯೇಂದ್ರ ಅವರೇ? ನಿಮ್ಮ ಪಕ್ಷ ಏನು ಹೇಳೋದು ಕೊಟ್ಟಿದೆ? ಇದು ಕೇವಲ ಜೆಡಿಎಸ್ ಪಕ್ಷಕ್ಕೆ ಮಾಡ್ತಾ ಇರತಕ್ಕಂಥ ಅವಮಾನವ ಅಥವಾ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಿಗೆ ಮಾಡ್ತಾ ಇರತಕ್ಕಂಥ ಅವಮಾನವ? ಚರ್ಚೆಗೂ ಅವ್ರ ಹೆಸರು ಬರಲಿಲ್ಲ ಅನ್ನೋಂಥದ್ರೆ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಾ ಅನ್ನೋಂಥದ್ದು ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂದರೆ ನೀವು ಮತ್ತು ನಿಮ್ಮ ತಂದೆಯವರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಈಗಾಗಲೇ ಹಲವಾರು ಬಾರಿ ನಮಗೆ ಯಾರ ಒಂದು ಸಹಾಯದ ಅವಶ್ಯಕತೆ ಇಲ್ಲ, ಮೈತ್ರಿಯ ಅವಶ್ಯಕತೆ ಇಲ್ಲ, ಸ್ವಂತ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹಲವಾರು ಬಾರಿ ರಿಪೀಟ್ ಮಾಡಿದ್ರಿ ಅಲ್ಲ ವಿಜೇಂದ್ರ ಅವರೇ. ಹಾಗಾಗಿ ಈ ಮಾತು ನೀವು ಹೇಳಲೇಬೇಕು. ಇದು ಬಿಜೆಪಿಯವರಿಗೆ ಹೊಸದೇನೋ ಅಲ್ಲ, ಆದರೆ ಅರ್ಥ ಆಗಬೇಕಾಗಿರೋದು ಯಾರಿಗೆ? JDSನವರಿಗೆ.
ಬಹಳ ಪ್ರಮುಖವಾಗಿ ಇದೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇರತಕ್ಕಂಥ ಈ ಹೊತ್ತಿನಲ್ಲಿ ಮಾನ್ಯ ಶ್ರೀಯುತ JDSನ ಭೋಜೇಗೌಡರು ನಿನ್ನೆನೆ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ HD ಕುಮಾರಸ್ವಾಮಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರೆ ನಾವು ಟಿಕೆಟೇ ಕೇಳಿರಲಿಲ್ಲ, ನಾವ್ಯಾಕೆ ರಾಜ್ಯಸಭೆ ಟಿಕೆಟ್ ಕೇಳೋಣ, ನಾವು ರಾಜಕಾರಣ ಮಾಡ್ಕೊಳ್ಳಲ್ಲ, ನಾವು ಅಧಿಕಾರ ಒಂದು ಶಾಹಿ ರಾಜಕಾರಣ ಮಾಡಲ್ಲ ಅನ್ನೋಂಥ ಮಾತನ್ನ ಹೇಳ್ತೀರಲ್ಲ ಕುಮಾರಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳಿಗೆ ನಿಮಗೊಂದು ಚೂರಾದ್ರೂ ನೈತಿಕತೆ ಇದೆಯಾ? ಯಾರು ಯಾವ ಪಕ್ಷದ ಜೊತೆಗೆ ಅಧಿಕಾರಕ್ಕಾಗಿ ಸೇರ್ಕೊಂಡು ಕೇಂದ್ರ ಸಚಿವರಾಗಿ ಕೂತಿರ್ತಕ್ಕಂಥದ್ದು ಅದು ಎಂಥ ರಾಜಕಾರಣ? ಯಾರು ಕಾಂಗ್ರೆಸ್ ಜೊತೆಗೆ ಸೇರಿ ಸರ್ಕಾರ ರಚಿಸಿದವರು, ಯಾರು ಮತ್ತೆ BJP ಜೊತೆಗೆ ಸೇರಿ ಮುಖ್ಯಮಂತ್ರಿ ಆದವರು, ಯಾರು ಆಪರೇಷನ್ ಕಮಲದ ಮೂಲಕ ಮುಖ್ಯಮಂತ್ರಿ ಆದವರು, ಯಾರು ಅವಕಾಶವಾದಿ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥವ್ರು, ಇವೆಲ್ಲವೂ ಕೂಡ ನಿಮ್ಮ ಬಾಯಿಯಿಂದ ಇದು ಶೋಭೆ ತರಲ್ಲ ಮಾನ್ಯ ಶ್ರೀಮಾನ್ HD ಕುಮಾರಸ್ವಾಮಿ ಅವರೇ. ಏನಿವೆ ಏನಾಗ್ಬೋದು, ಯಾಕೆ ಮಾಡಿದ್ರು ಅನ್ನೋಂಥ ಒಂದಷ್ಟು ಕಾರಣಗಳನ್ನು ನೋಡ್ತಾ ಹೋದ್ರೆ, ಮೋದಿ ಕೊಟ್ಟ ಆಶ್ವಾಸನೆ ಲೆಕ್ಕಕ್ಕಿಲ್ವಾ ಅಂತಂದೇಳಿ JDS ಪಕ್ಷದವ್ರು ಕೇಳ್ತಿಲ್ಲ. ನಮಗೆ ಬೇಕಾಗಿಲ್ಲ JDS ಪಕ್ಷದವ್ರು ಏನು ಕೇಳ್ತಾರೆ ಅಂತ, ಈ ರಾಜ್ಯದ ಕನ್ನಡಿಗರು ಕೇಳ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ಮೋದಿ ಅವರು ದೇವೇಗೌಡರಿಗೆ ಆಶ್ವಾಸನೆ ಮಾಡಿದ್ರಲ್ಲ ರಾಜ್ಯಸಭೆಗೆ ನಿಮ್ಮನ್ನು ಕರೆಸ್ಕೊಳ್ತೀವಿ ಅಂತ, ಅದಕ್ಕೆ ಲೆಕ್ಕಕ್ಕೆ ಇಲ್ವಾ? ಆ ಮಾತಿಗೆ ಬೆಲೆನೇ ಇಲ್ವಾ? ಮೋದಿ ಅವರು ಬಿಟ್ಟಿರ್ತಕ್ಕಂಥ ಪುಂಖಾನುಪುಂಖ ಸುಳ್ಳುಗಳಿಗೆ ಇದು ಒಂದು ಸೇರ್ಪಡೆ ಆಗೋಯ್ತಾ ಅನ್ನೋಂಥದ್ದು ಪ್ರಶ್ನೆ. ಎರಡನೇದು, JDSನ ಅವಶ್ಯಕತೆ BJPಗೆ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ BJPಗೆ JDS ಅವಶ್ಯಕತೆ ಇಲ್ವಾ ಅಥವಾ JDSಗೆ BJP ಅವಶ್ಯಕತೆ ಇಲ್ವಾ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿದೆ. ಜೊತೆಗೆ ಇದು ಕೇವಲ JDS ಪಕ್ಷಕ್ಕೆ ಆದ ಅವಮಾನವ, ಇದು ಕೇವಲ HD ಕುಮಾರಸ್ವಾಮಿ HD ದೇವೇಗೌಡರಿಗೆ ಆದ ಅವಮಾನವ, ಅಥವಾ ಇಡೀ ಕರ್ನಾಟಕದ 7 ಕೋಟಿ ಜನರಿಗೆ ಆದ ಅವಮಾನವ ಅನ್ನುವಂಥದ್ದಕ್ಕೆ BJPಯವರು ಉತ್ತರ ಕೊಡಬೇಕಿದೆ. ಅದ್ರ ಜೊತೆಗೆ ಈಗ ಮೈತ್ರಿ ಖತಮ್ ಆಗ್ಬಿಡ್ತಾ ಅಂತಂದೇಳಿ ಅಲ್ವಾ, ಒಂದು ಸ್ಪಷ್ಟತೆ ಬೇಕಲ್ವಾ? ಆದರೆ ಕುಮಾರಸ್ವಾಮಿ ಅವರು ಪಾಸಿಟಿವ್ ಆಗಿದ್ದಾರೆ, ಇದೆಲ್ಲ ಕಾಂಗ್ರೆಸ್ನವ್ರ ಕುತಂತ್ರ, ಕಾಂಗ್ರೆಸ್ನವರು ಬೈಕ್ ಬಂದಾಗ ಟೀಕೆ ಮಾಡ್ತಿದ್ದಾರೆ. ಅಲ್ಲರಿ, JDS BJP ನಡುವಿನ ಒಪ್ಪಂದ ಮುರಿದು ಬಿದ್ದರೆ ಕಾಂಗ್ರೆಸ್ನವ್ರ ಕುತಂತ್ರ ಏನ್ರಿ ಇರುತ್ತೆ ಅಲ್ವಾ? ಈ ಕಾಂಗ್ರೆಸ್ನವರು ಸಚಿವ ಸಂಪುಟಕ್ಕೆ ಹೊಡೆದಾಡ್ತಿದ್ದಾರೆ, JDSನವ್ರ ಕುತಂತ್ರ ಏನಿರುತ್ತೆ ಅದರಲ್ಲಿ? ಅವ್ರು ಹಂಗೆ ಹೇಳ್ಬಿಟ್ರೆ JDSನವ್ರು ಹಚ್ಕೊಡ್ತಿರೋದು ಅಂತ ಒಂಚೂರು ಲಾಜಿಕ್ ಇಲ್ಲದೆ ಮಾತಾಡ್ತಿರಲ್ಲ. ಲಾಜಿಕ್ ಇರೋ ಮಾತಾಡ್ರಿ ಕುಮಾರಸ್ವಾಮಿಗಳೇ. ತಾವು ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಅಲ್ವಾ, ಹಗುರವಾಗಿ ಮಾತನಾಡಬಾರ್ದು ಅಲ್ವಾ? ಜೊತೆಗೆ ಈಗ HDಗೆ ಇಷ್ಟಾದರೂ ಕೂಡ HD ಮೈತ್ರಿ ಜಪ ಮಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೋ ಗೊತ್ತಿಲ್ಲ, ಅವರೇ ಸ್ಪಷ್ಟಪಡಿಸಬೇಕು. ಜೊತೆಗೆ ಈಗ ಏನಾಗಿದೆ JDS ಪರಿಸ್ಥಿತಿ, ಈ ಕಡೆ ನೋಡಿ DK ಶಿವಕುಮಾರ್ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. 2028ಕ್ಕೂ ನಾನೇ CM ಮತ್ತು ಒಕ್ಕಲಿಗ ನಾಯಕರನ್ನ MLAಗಳನ್ನ ನಾನು ಸೆಳೆದುಕೊಳ್ಳೋದಕ್ಕೆ ತಯಾರಿದ್ದಾರೆ. ಅವರು ಓಪನ್ ಆಫರ್ ಕೊಟ್ಟಿದ್ದಾರೆ, ಬಹಿರಂಗ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ JDS ಪಕ್ಷಕ್ಕೆ ಈಗ ಕಾಂಗ್ರೆಸ್ನಿಂದಲೂ ಇತ್ತ ಕಡೆಯಿಂದ ಹೊಡೆತ, ಆ ಕಡೆ BJPಗೂ ಕೂಡ ನಿಮ್ಮ ಸಹವಾಸ ಸಂಬಂಧ ಮೈತ್ರಿ ಬೇಕಾಗಿಲ್ಲ. ಹಾಗಾಗಿ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಕಷ್ಟದ ಪರಿಸ್ಥಿತಿ ನಿಮಗಿದೆ ಕುಮಾರಸ್ವಾಮಿಗಳೇ. ಈ ಒಂದು ಪ್ರಕ್ರಿಯೆಗೆ ಈ ಹಂತದಲ್ಲಿ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಮತ್ತು ಅದರ ಅಸ್ಮಿತೆ ಮತ್ತು ಅದರ ಒಲವು ನಿಲುವು ಮತ್ತು ಅದರ ಮೌಲ್ಯಗಳು ಮತ್ತು ಅದರ ರಾಜಕಾರಣದ ಸೈದ್ಧಾಂತಿಕತೆಯನ್ನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಲ್ಲೂ ಕೂಡ ಮತ್ತೆ ನೀವು ಅವಕಾಶವಾದಿ ರಾಜಕಾರಣ, ಅಧಿಕಾರವಾದಿ ರಾಜಕಾರಣವನ್ನು ನಡೆಸ್ತೀರೋ ಅಥವಾ ಪ್ರಾದೇಶಿಕ ಪಕ್ಷದ ಅಸ್ಮಿತೆಗೆ ಮೈ ಕೊಡವಿ ಎದ್ದು ನಿಲ್ತೀರೋ ನೀವೇ ಹೇಳಬೇಕು. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.